ಸಾಮಾನ್ಯವಾಗಿ ಜೀವನದಲ್ಲಿ ಎಲ್ಲರೂ ಖುಷಿಯಾಗಿರಬೇಕು ಅಂತ ಅಂದ್ಕೊಳ್ಳೋದು ಕಾಮನ್. ಖುಷಿ ಅನ್ನುವಂಥದ್ದು ಎಲ್ರಿಗೂ ಕೂಡ ಇರೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಹ್ಯಾಪಿನೆಸ್ ಅನ್ನೋದು ಮನುಷ್ಯನ ಒಳಗಡೆ ಇರುತ್ತಾ ಅಥವಾ ಹೊರಗಡೆ ಇರುತ್ತಾ, ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಒಟ್ಟಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್ನ ಸ್ಟೂಡೆಂಟ್ ಕೌನ್ಸಿಲರ್ ಆದಂತಹ ಶ್ರುತಿಯವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಶುಭ ಸಂಜೆ. ಅದೇ ರೀತಿಯಾಗಿ ಸ್ಟೂಡೆಂಟ್ ಆದಂತಹ ಸಾದಿಯವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಸಾದಿಯವರೇ, ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾವು ಇವತ್ತು ಹ್ಯಾಪಿನೆಸ್ ಅನ್ನುವಂಥ ಟಾಪಿಕ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಶ್ರುತಿಯವರೇ, ನಿಮ್ಮ ಪ್ರಕಾರ ಸಂತೋಷ ಅಥವಾ ಹ್ಯಾಪಿನೆಸ್ ಅಂದರೆ ಏನು? ದೇರ್ ಇಸ್ ನೋ ಪಾತ್ ಟು ಹ್ಯಾಪಿನೆಸ್, ಹ್ಯಾಪಿನೆಸ್ ಈಸ್ ದ ಪಾತ್ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನೋಡಿ, ನೀವು ಕಾಲೇಜ್ ಗ್ರ್ಯಾಜುಯೇಟ್ ಆದಾಗ ಅಥವಾ ಮದುವೆ ಫಿಕ್ಸ್ ಆದಾಗ ಒಂದು ಹುಡುಗಿಗೆ, ಅಥವಾ ಮದುವೆ ಆದ ಹೊಸದ್ರಲ್ಲಿ, ಅಥವಾ ಮಗು ಹುಟ್ಟಿದ ಕ್ಷಣ, ಅಥವಾ ಹಾಗೆಯೇ ಏನೋ ಒಂದು ಅವಾರ್ಡ್ ಬಂದಾಗ, ಅಥವಾ ಯಾರೋ ಒಂದು ಒಳ್ಳೆ ಕಾಫಿ ಕುಡಿದಾಗ ಒಂದು ಪ್ಲೆಸೆಂಟ್ ಫೀಲ್ ನಮ್ಮ ಮೈಂಡಿಗೆ ಬರುತ್ತೆ. ಅದನ್ನೇ ನಾವು ಹ್ಯಾಪಿನೆಸ್ ಅಂತ ಕರಿತೀವಿ. ಹಾಗೆ ಈ ಹ್ಯಾಪಿನೆಸ್ಸು ಯಾವಾಗಲೂ ನಮ್ಮ ಜೊತೆ ಇರುತ್ತಾ? ಪ್ರತಿ ಕ್ಷಣನೂ ಹಾಗೇ ಇರ್ತೀವ? ಈ ಕಾಫಿ ಕುಡಿತೀವಿ, ಒಂದು ಅರ್ಧ ಗಂಟೆ ಆದಮೇಲೆ ಆ ಕಾಫಿ ಹ್ಯಾಪಿನೆಸ್ ಮರ್ತೇ ಹೋಗ್ಬಿಟ್ಟಿರುತ್ತೆ. ಮದುವೆ ಅದು ಹೊಸರಲ್ಲಿ ಇದ್ದಿದ್ದು ಖುಷಿ ಖಂಡಿತವಾಗ್ಲೂ ಅದಾದಮೇಲೆ 3 ವರ್ಷ ಆದಮೇಲೆ ಖಂಡಿತ ಇರಲ್ಲ. ಹಾಗೆಯೇ ಅವಾರ್ಡ್ ಬಂದಾಗ ಒಂದು ವಾರ ತುಂಬ ಖುಷಿಯಾಗಿರ್ತೀವಿ, 1 ವರ್ಷ ಆಗ್ತಾ ಮರ್ತೋಗ್ತಾ ಹೋಗುತ್ತೆ. ಹಾಗೆ ಈ ಹ್ಯಾಪಿನೆಸ್ಸು ಪರ್ಮನೆಂಟಾಗಿ ನಮ್ಮ ಲೈಫಲ್ಲಿ ಇರಲ್ಲ, ಬಂದು ಹೋಗ್ತಾ ಇರುತ್ತೆ. ಇದನ್ನು ನಾವು ಟೆಂಪ್ರವರಿ ಹ್ಯಾಪಿನೆಸ್ ಅಂತ ಕರಿತೀವಿ. ಹಾಗೆ ಈ ಹ್ಯಾಪಿನೆಸ್ನ ಹೇಗೆ ನಮ್ಮ ಜೀವನದಲ್ಲಿ ಪರ್ಮನೆಂಟಾಗಿ ಇಟ್ಕೊಳ್ಳೋದು? ಹಾಗೆ ನಾವು ಹೇಗೆ ನಮ್ಮ ಜೀವನದಲ್ಲಿ ಪರ್ಮನೆಂಟಾಗಿ ಹ್ಯಾಪಿನೆಸ್ ಇರಬೇಕಂತ ಅಂದರೆ, ನಾವು ಹೇಗೆ ನಮ್ಮ ಜೀವನದಲ್ಲಿ ನಡ್ಕೋತಾ ಇದ್ದೀವಿ, ನಾವು ಏನನ್ನು ಮಾಡ್ತಾ ಇದ್ದೀವಿ, ಈ ಒಂದು ರಾತ್ರಿ ನಾವು ಕೂತಾಗ ಇಡೀ ದಿನ ಹೇಗೆ ಫುಲ್ಲೆಸ್ಟಾಗಿ ಯೂಸ್ ಮಾಡಿದ್ದೀವ, ಟೈಮ್ ವೇಸ್ಟ್ ಮಾಡಿದ್ದೀವ, ಹಾಗೆ ನಾವು ಎಷ್ಟು ಗ್ರ್ಯಾಟಿಟ್ಯೂಡ್ನ ತೋರಿಸ್ತಾ ಇದ್ದೀವಿ ನಮ್ಮ ಸುತ್ತ ಇರೋವಂಥ ವಸ್ತುಗಳಿಗೆ, ಎಷ್ಟು ಥ್ಯಾಂಕ್ಫುಲ್ ಆಗಿದ್ದೀವಿ ಅನ್ನೋದ್ರ ಮೇಲೆ ನಮ್ಮ ಹ್ಯಾಪಿನೆಸ್ಸು ಪರ್ಮನೆಂಟಾಗಿ ನಮ್ಮ ಜೊತೆಲಿ ಇರುತ್ತೆ. ಸಾದಿಯವರು, ನಿಮ್ಮ ಪ್ರಕಾರ ಸಂತೋಷ ಅಂದರೆ ಏನು ಹೇಳ್ತೀರಾ? ಸಂತೋಷ ಅಂದರೆ ಎಲ್ಲರಿಗೂ ಫಸ್ಟ್ ತಲೆಗೆ ಬರೋದೇ, ಈಗ ನಾನು ಹೊಸ ಕಾರ್ ತೊಗೊಂಡಾಗ, ಇಲ್ಲ ಔಟ್ ಆಫ್ ಔಟ್ ಬಂದಾಗ, ನನ್ನ ಎಕ್ಸಾಮ್ಸಲ್ಲಿ, ಇಲ್ಲ ನಮ್ಗೆ ಬೇಕಾಗಿರೋ ಡ್ರೀಮ್ ಕಾಲೇಜಿಗೆ ಹೋದಾಗ, ಅದೆಲ್ಲ ಹಂಗೆ ಮೇಡಮ್ ಹೇಳ್ದಂಗೆ ಅದೆಲ್ಲ ಟೆಂಪ್ರವರಿ ಹ್ಯಾಪಿನೆಸ್. ಸೊ ಈ ಹ್ಯಾಪಿನೆಸ್ ಅಂದರೆ ಏನಂದರೆ ಒಂದು ಬ್ಯಾಲೆನ್ಸ್ ಆಫ್ ಎಮೋಷನ್ಸ್ನ ತರೋದು. ಈಗ ಹ್ಯಾಪಿನೆಸ್ ಅನ್ನೋದು ಒಂದು ಎಮೋಷನ್ನೇ. ಅದನ್ನು ಹೇಳಬೇಕು ಅಂದರೆ ಫೀಲಿಂಗ್ ಆಫ್ ಜಾಯ್, ಫುಲ್ಫಿಲ್ಮೆಂಟು, ಲೈಫಲ್ಲಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು, ಅದನ್ನು ಹ್ಯಾಪಿನೆಸ್ ಅಂತ ಹೇಳ್ತೀವಿ. ಸೊ ಈ ಹ್ಯಾಪಿನೆಸ್ ಹೆಂಗೆ ಬರುತ್ತೆ ಅಂದರೆ, ನಮ್ಮ ಈ ಎಮೋಷನ್ಸ್, ಈಗ ನಮ್ಗೆ ಸ್ಯಾಡ್ನೆಸ್ ಆಗೋದು, ಆ ಥರ ಲೋ ಎಮೋಷನ್ಸ್ ಬರ್ದೇ ಇದ್ದಾಗ ನಮ್ಗೆ ಈ ಹ್ಯಾಪಿನೆಸ್ ಸ್ಟೇಟಿಗೆ ಹೋಗುತ್ತೆ. ಅದಾದಮೇಲೆ ನಮ್ಮ ಲೈಫಲ್ಲಿ ಒಂದು ಬ್ಯಾಲೆನ್ಸ್ ಅಂತ ಇದ್ದಾಗ ಆಗ ಹ್ಯಾಪಿನೆಸ್ ಅನ್ನೋದು ಬರುತ್ತೆ. ಈಗ ನಮ್ಮ ಲೈಫಲ್ಲಿ ನಮಗೆ ಒಳ್ಳೆ ಸ್ಯಾಲ್ರಿ ಬರ್ತಾ ಇದೆ, ನನಗೇನು ಬೇಕೋ ಅದು ಆಗ್ತಾ ಇದೆ, ಆ ಥರ ಇದ್ದಾಗ ಹ್ಯಾಪಿನೆಸ್ ಬರುತ್ತೆ. ಸೊ ಹ್ಯಾಪಿನೆಸ್ ಅನ್ನೋದು ಒಂದು ಎಮೋಷ್ನಲ್ ಸ್ಟೇಟ್. ಸೊ ಆ ಥರ ನಮ್ಗೆ ಸ್ಯಾಡ್ನೆಸ್ಸು ಆ ಥರನೇ ಹ್ಯಾಪಿನೆಸ್ದು ಅದು ಒಂಥರ ಸ್ಟೇಟ್. ಸೊ ಹ್ಯಾಪಿನೆಸ್ ಅನ್ನೋದು ಒಂದು ಎಮೋಷ್ನಲ್ ಸ್ಟೇಟು ದಟ್ ಎಲ್ಲರೂ ಡಿಸೈರ್ ಮಾಡ್ತಾರೆ ಅಲ್ಲಿಗೆ ಹೋಗೋಕ್ಕೆ. ಯಾರು ಖುಷಿಯಾಗಿರಬಾರ್ದು ಅಂತ ಅನ್ಸಲ್ಲ ಅಲ್ವಾ ಯಾರಿಗೂ? ಸೊ ಎಲ್ಲರಿಗೂ ಖುಷಿ ಆಗಬೇಕು ಅನಿಸುತ್ತೆ. ಇದು ಒಂದು ಪಾಸಿಟಿವ್ ಫೀಲಿಂಗ್. ಇದು ಅದು ಎಲ್ಲ ಹ್ಯೂಮನ್ಸ್ಗೂ ಒಂದು ಫೀಲಿಂಗ್ ಬರುತ್ತಲ್ಲ, ಅದು ಆ ಥರ ಒಂದು ಹ್ಯಾಪಿನೆಸ್ಸು ಅನ್ನೋದು ಒಂದು ಫೀಲಿಂಗ್. ಓಕೆ, ದುಡ್ಡಿದ್ರೆ ದೊಡ್ಡಪ್ಪ ಅಂತ ಹೇಳ್ತಾರೆ. ದುಡ್ಡಿದ್ರೆ ಎಲ್ಲವನ್ನೂ ಕೂಡ ಕೊಂಡ್ಕೊಳ್ಬೋದು ಅನ್ನೋಂಥ ಮಾತಿದೆ. ದುಡ್ಡಿಂದ ಸಂತೋಷವನ್ನು ಕೊಂಡ್ಕೊಳ್ಳೋದಕ್ಕಾಗತ್ತಾ? ಶ್ರುತಿಯವರು ಏನು ಹೇಳ್ತೀರಾ? ಮನಿ ಇಸ್ ಎವ್ರಿಥಿಂಗ್. ನಮಗೆ ಗೊತ್ತು. ಇವತ್ತು ಈಗ ಒಂದು ಟಿವಿ ನೋಡ್ತಾ ಇದ್ದೀವಿ ಅಂದರೆ ಟಿವಿನೂ ದುಡ್ಡು ಕೊಟ್ಟೇ ತೊಗೊಂಡು ಬರಬೇಕು. ಖಂಡಿತ. ಕೂತಿರೋ ಚೇರ್ನೂ ಸಹ ದುಡ್ಡು ಕೊಟ್ಟೇ ತೊಗೊಂಬರ್ಬೇಕು. ಈಗ ಹಸುವಾಗ್ತಾ ಇದೆ ಅಂತ ಅಂದರೆ ಹೋಗಿ ಅಂಗಡಿಗೆ ಗ್ರಾಸರಿ ವೆಜಿಟೇಬಲ್ಸ್ ತಂದು ಅಡುಗೆ ಮಾಡಬೇಕು, ಅದೂ ದುಡ್ಡು ಕೊಡಬೇಕು. ಪ್ರತಿಯೊಂದು ಕಡೆ ಸ್ಕೂಲ್ ಫೀಸ್ ಕಟ್ಟೋಕ್ಕೂ ನಾವು ದುಡ್ಡು ಕೊಡಬೇಕು. ಪ್ರತಿಯೊಂದು ಕಡೆನೂ ನಾವು ದುಡ್ಡು ಕೊಟ್ಟೇ ಎಲ್ಲದನ್ನೂ ತೊಗೊಂಬರ್ಬೇಕು. ಹಾಗಾಗಿ ನಮ್ಮ ಜೀವನದಲ್ಲಿ ದುಡ್ಡು ಅನ್ನೋದು ತುಂಬ ಮುಖ್ಯವಾಗಿರೋವಂಥದ್ದು. ಆದರೆ ಈ ದುಡ್ಡಿಂದ ಇದನ್ನೆಲ್ಲ ತೊಗೋಬೋದು, ಆದರೆ ನಾವೊಂದು ಸಂಬಂಧನ ದುಡ್ಡು ಕೊಟ್ಟು ಬೆಳೆಸೋಕ್ಕಾಗೋದಿಲ್ಲ. ಹಾಗೆ ಈ ಜ್ಞಾನ ಅನ್ನೋದನ್ನು ದುಡ್ಡು ಕೊಟ್ಟು ಸಂಪೂರ್ಣವಾಗಿ ತೊಗೊಂಬಿಟ್ಟು ನಮ್ಮ ತಲೆ ಒಳಗಡೆ ತುಂಬ್ಕೊಂಬಿಡೋಕ್ಕಾಗೋದಿಲ್ಲ. ಹಾಗೆಯೇ ಈ ಹ್ಯಾಪಿನೆಸ್ನ ಈ ದುಡ್ಡು ಕೊಟ್ಟು ತೊಗೊಳಕ್ಕಂತೂ ಆಗೋದಿಲ್ಲ. ನಾವು ಅನ್ಕೋತೀವಿ ಸಾಮಾನ್ಯವಾಗಿ, ಈಗ ಒಂದು ಅಡಲ್ಟಿಗೆ ಒಂದು 30,000 ಮಂತ್ಲಿ ಸ್ಯಾಲ್ರಿ ಬರ್ತಾ ಇದ್ದರೆ ನನಗೆ 50,000 ಬಂದರೆ ನಾನು ತುಂಬ ಖುಷಿಯಾಗಿರ್ತೀನಿ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಅದೇ 50,000ಕ್ಕೆ ಹೋದಾಗ ಏನಂತಾರೆ, ಸ್ವಲ್ಪ ದಿನ ಖುಷಿ ಇರುತ್ತೆ, ಆಮೇಲೆ ಹೇಳ್ತಾರೆ 1 ಲಕ್ಷ ಬಂದರೆ ಅದು ಖುಷಿ ಅಂತ. ಆದರೆ ಅದೇ ಥರ ಹೋಗ್ತಾನೆ ಹೋಗುತ್ತೆ. ಹಾಗೆ ಪರ್ಮನೆಂಟಾಗಿ ಖುಷಿ ಅನ್ನೋದು ಆ ದುಡ್ಡಿಂದ ನಿರ್ಧಾರ ಖಂಡಿತವಾಗ್ಲೂ ಮಾಡೋಕ್ಕಾಗೋದಿಲ್ಲ. ಹಾಗೆಯೇ ಆಲ್ಬರ್ಟ್ ಅವ್ರು ಏನು ಹೇಳ್ತಾರೆ ಅಂತ ಅಂದರೆ, ಎ ಲಾಟ್ ಮೋರ್ ಮನಿ ಡಸಂಟ್ ಮೇಕ್ ಎ ಲಾಟ್ ಮೋರ್ ಹ್ಯಾಪಿನೆಸ್ ಅಂತ ಹೇಳ್ತಾರೆ. ನಾವು ಅನ್ಕೋತೀವಿ ಹೆಚ್ಚು ಹೆಚ್ಚು ದುಡ್ಡು ಸಂಪಾದನೆ ಮಾಡ್ದಂಗೆ ಹೆಚ್ಚು ಹೆಚ್ಚು ಖುಷಿ ಬರ್ತಾ ಹೋಗುತ್ತೆ ಅಂತ. ಖಂಡಿತವಾಗ್ಲಿ ದುಡ್ಡುಗೂ ಈ ಹ್ಯಾಪಿನೆಸ್ಸುವೆ ಬೇರೆ ಬೇರೆಯಾಗಿ ನಾವು ನೋಡಬೇಕಾಗತ್ತೆ.
ದುಡ್ಡು ಖಂಡಿತವಾಗ್ಲೂ ಮುಖ್ಯ, ಆದರೆ ಹ್ಯಾಪಿನೆಸ್ಸು ಜೀವನ ಮಾಡೋಕ್ಕೆ ತುಂಬ ಮುಖ್ಯ. ಈಗ ದುಡ್ಡಿದ್ರೆ ಒಂದು ವಸ್ತುನ ಕೊಂಡ್ಕೊಳ್ತೀವಿ, ಅದರಿಂದ ಖುಷಿ ಇರುತ್ತೆ, ಅನಂತರದಲ್ಲಿ ಇರೋದಿಲ್ಲ ಅದು. ಹೌದು, ಅದಕ್ಕೆ ನಾವು ಅದನ್ನ ಈ ವಸ್ತುಗಳನ್ನ ತಗೊಂಡಾಗ ನಮ್ಗೆ ಏನಾಗುತ್ತೆ, ಈಗ ಚಿಕ್ಕ ಕಾರ್ ಇರುತ್ತೆ ಅಥವಾ ಸ್ಕೂಟರ್ ಇರುತ್ತೆ, ಒಂದು ಪಾಶ್ ಕಾರ್ ತಗೋತೀವಿ, ಒಂದು ಬಾಡಿಗೆ ಮನೇಲಿ ಇರ್ತೀವಿ, ಒಂದು ಸ್ವಂತ ಮನೆ ಕಟ್ಕೋತೀವಿ. ಆ ಥರ ಹೋದಾಗ ನಮಗೆ ಖಂಡಿತವಾಗ್ಲೂ ಖುಷಿ ಇರುತ್ತೆ, ಆದರೆ ಅದು ಪರ್ಮನೆಂಟ್ ಖುಷಿ ಅಲ್ಲ, ಅದನ್ನು ಟೆಂಪ್ರವರಿ ಖುಷಿ ಅಂತ ಕರಿತೀವಿ. ಆದರೆ ನಮಗೆ ಜೀವನದಲ್ಲಿ ನಾವು ನೋಡಬೇಕಾಗಿರೋದು ಪರ್ಮನೆಂಟಾಗಿ ಖುಷಿ ಹೇಗೆ ಇರಬೇಕು ಅನ್ನೋದ್ರ ಕಡೆ ನಾವು ಗಮನ ಮಾಡಬೇಕು. ಈ ವಸ್ತುಗಳಿಂದ ಖಂಡಿತವಾಗ್ಲೂ ಕಂಫರ್ಟ್ ಅಂತೂ ಜೀವನದಲ್ಲಿ ಆಗೇ ಆಗುತ್ತೆ. ಯಾಕೆಂದರೆ ಸ್ಕೂಟರ್ ಓಡಬೇಕಾದ್ರೆ ಕಾರಲ್ಲಿ ಓಡ್ತೀನಿ ಅಂದಾಗ ಮಳೆ ಬಂದಾಗ ಕಂಫರ್ಟ್ ಖಂಡಿತ ಕಾರ್ ಕೊಟ್ಟೆ ಕೊಡುತ್ತೆ, ಖುಷಿನೂ ಆಗುತ್ತೆ. ಹೌದು, ಖುಷಿನೂ ಆಗುತ್ತೆ. ಆ ಖುಷಿ ಟೆಂಪ್ರವರಿ ಆಗಿರುತ್ತೆ. ಆದರೆ ನಾವಿಲ್ಲಿ ನೋಡ್ತಾ ಇರೋದು ಜೀವನದಲ್ಲಿ ಪರ್ಮನೆಂಟ್ ಆಗಿ ಖುಷಿನ ಹೆಂಗೆ ಕಂಡುಕೊಳ್ಳೋದು ಅಂತ. ಹಾಗಾಗಿ ಈ ಖುಷಿಗೂ ಮತ್ತೆ ದುಡ್ಡಿಗೂ ಸಂಬಂಧ ಇಲ್ಲ. ದುಡ್ಡು ಇಲ್ಲದೆ ಇದ್ದಾಗಲೂ ನಾವು ಖುಷಿಯಿಂದ ಜೀವನ ಖಂಡಿತವಾಗ್ಲೂ ಮಾಡ್ಬೋದು. ಈಗ ಸಾಮಾನ್ಯವಾಗಿ ನೋಡಿ, ವೈಲ್ಡ್ ಫೋಟೋಗ್ರಾಫರ್ ಆದರೆ ಅವ್ರು ಕಾಡ್ಗೆ ಹೋಗಿ ಆ ಒಂದು ಆ ಎನಿಮಲ್ಸ್ದು ಫೋಟೋಗ್ರಫಿ ಮಾಡಿದಾಗ ಅವ್ರಿಗೆ ಸಖತ್ ಖುಷಿ ಕೊಡುತ್ತೆ. ಅದರಿಂದ ದುಡ್ಡು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಅವ್ರಿಗೆ ತುಂಬ ಖುಷಿ ಕೊಡುತ್ತೆ. ಈ ಹಳ್ಳಿಗಳಲ್ಲಿ ಹಸುಗಳನ್ನ ಸಾಕ್ತಾರೆ ಈ ರೈತರು, ಅದರಿಂದ ಪ್ರಯೋಜನ ಎಷ್ಟಾಗುತ್ತೆ ಅನ್ನೋದಕ್ಕಿಂತ ಆ ಸಾಕೋದ್ರಲ್ಲಿ ಅವ್ರು ಹೆಚ್ಚು ಖುಷಿನ ಪಡ್ತಾ ಇರ್ತಾರೆ, ನೆಮ್ಮದಿ ಇರುತ್ತೆ. ಹೌದು, ನೆಮ್ಮದಿ ಇರುತ್ತೆ. ಈ ಮನಃಶಾಂತಿಯಿಂದ ನಾವು ಆ ಖುಷಿನ ಕಂಡ್ಕೋಬಹುದು. ಹಾಗಾಗಿ ದುಡ್ಡಿಗೂ ಹ್ಯಾಪಿನೆಸ್ಗೂ ಸಂಬಂಧ ಇಲ್ಲ ಅಂತ ಹೇಳ್ತೀವಿ. ಓಕೆ, ಸಾಧ್ವಿಯವರೇ, ಖುಷಿಗಿಂತ ಜೀವನದಲ್ಲಿ ಬೇರೆ ಏನಾದರೂ ಮುಖ್ಯ ಇದೆಯಾ, ಏನು ಹೇಳ್ತೀರಾ? ಡೆಫಿನೆಟ್ಲಿ ಜೀವನದಲ್ಲಿ ಖುಷಿ ಅನ್ನೋದು ಒಂದು ಫೀಲಿಂಗು, ಅದಕ್ಕಿಂತ ಏನಂತ ಅದೇ ಮೋಸ್ಟ್ ಜಾಯ್ಫುಲ್ ಫೀಲಿಂಗ್ ನಮಗೆ ಸಿಗೋದು. ಅದಕ್ಕಿಂತ ಡೆಫಿನೆಟ್ಲಿ ಇಂಪಾರ್ಟೆಂಟ್ ಆಗಿರೋದು ನಾವು ಬೇರೆ ಏನಾದ್ರು ಅನ್ಕೋಬೋದು. ಈಗ ನನಗೆ ಒಳ್ಳೆ ಗುಡ್ ಲೈಫ್ ಸಿಗೋದು ಇಂಪಾರ್ಟೆಂಟು, ಈಗ ನನ್ನ ಮಕ್ಕಳ ಎಜುಕೇಷನ್ ನನ್ನ ಖುಷಿಗಿಂತ ಇಂಪಾರ್ಟೆಂಟು ಅಂತ ಎಲ್ಲ ಅಂತಾರೆ. ಆದರೆ ಅಟ್ ದಿ ಎಂಡ್ ಆಫ್ ದ ಡೇ ನೀವು ನಿಮ್ಮ ಲೈಫನ್ನು ನೋಡ್ಕೊಂಡಾಗ ಹ್ಯಾಪಿನೆಸ್, ನೀವು ಎಷ್ಟು ಖುಷಿಯಾಗಿ ಜೀವನ ಮಾಡಿದ್ದೀರಾ ಅನ್ನೋದೇ ಮೋಸ್ಟ್ ಇಂಪಾರ್ಟೆಂಟಾಗಿ ಕಾಣುತ್ತೆ. ಈಗ ನೀವು 60 years ಆದಮೇಲೆ ನಿಮ್ಮ ಮಕ್ಕಳು ಅವ್ರ ಜೀವನ ಅವ್ರು ನೋಡ್ಕೋತಾರೆ. ಆದರೆ ನೀವು ನಿಮ್ಮ ಲೈಫಲ್ಲಿ ಎಷ್ಟು ಖುಷಿಯಾಗಿದ್ದೀರಾ, ಈಗ ನೀವು ಯಾವುದೋ ಒಂದು ಜಾಬ್ ನಿಮ್ಗೆ ಇಷ್ಟ ಇಲ್ಲ, ಅದನ್ನೇ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ, ನಿಮ್ಮ ಲೈಫಲ್ಲಿ ನೀವು ಅಷ್ಟೇ ಎಫರ್ಟ್ ಹಾಕಿದ್ರೂ ನಿಮ್ಗೆ ಹ್ಯಾಪಿನೆಸ್ಸು ಕೊನೆಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗಲ್ಲ. ಸೊ ಹ್ಯಾಪಿನೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಲೈಫಲ್ಲಿ. ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಪ್ರಕಾರ ಬೇರೆ ಯಾವುದು ಸಿಗೋಕ್ಕಾಗಲ್ಲ. ಯಾಕಂದರೆ ಏನಂತೀರ, ಆ ಜಾಯಸ್ ಮೂಮೆಂಟ್ಗೆ ನಾವೆಲ್ಲ ವರ್ಕ್ ಮಾಡ್ತಾ ಇರೋದು. ಸೊ ಅದೇ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳ್ತೀನಿ. ಎಕನಾಮಿಕ್ಸ್ ಹ್ಯಾಪಿನೆಸ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಎಕನಾಮಿಕ್ಸು ಈಗ ರೀಸೆಂಟ್ ಟೈಮ್ಸಲ್ಲಿ ನಾವು ಕೇಳ್ಪಟ್ಟಿದ್ದೀವಿ. ಈಗ ಭೂಟಾನಲ್ಲಿ ಹ್ಯಾಪಿನೆಸ್ ಇಂಡೆಕ್ಸಲ್ಲಿ ಅವ್ರ ಕಂಟ್ರಿನ ಅವರು ಹಾಗೆ ಜಡ್ಜ್ ಮಾಡ್ತಾರೆ. ಈಗ ನಾವು GDP ಮಾಡ್ತೀವಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟಲ್ಲಿ ನಾವು ನಮ್ಮ ಕಂಟ್ರಿ ಇದು ಎಕನಾಮಿಕ್ಸ್ನ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಆದರೆ ಈಗ ರೀಸೆಂಟಾಗಿ 5 years ಹಿಂದೆ ಭೂಟಾನಲ್ಲಿ ಹ್ಯಾಪಿನೆಸ್ ಇಂಡೆಕ್ಸಿಂದ ಅವ್ರ ಕಂಟ್ರಿದು ಎಕನಾಮಿಕ್ಸ್ ವ್ಯಾಲ್ಯೂನ ಅವರು ಪ್ರೈಸ್ ಮಾಡ್ಕೋತಾ ಇದ್ದಾರೆ. ಸೊ ಹ್ಯಾಪಿನೆಸ್ನ ಹೆಂಗೆ ಇವರು ಗ್ಲೋಬಲ್ ಲೆವೆಲಲ್ಲಿ, ಎಕನಾಮಿಕ್ ಲೆವೆಲಲ್ಲಿ ಹೆಂಗೆ ಇದು ಮಾಡ್ತಾರೆ ಅಂದರೆ, ಹೆಂಗೆ ಹೆಲ್ತ್ ಇದೆ, ಎಜುಕೇಷನ್ ಇದೆ, ಆಮೇಲೆ ಈಗ ಫ್ರೀ ಟೈಮಲ್ಲಿ ಏನು ಮಾಡ್ತಾ ಇದ್ದಾರೆ ಜನರು ಆ ಕಂಟ್ರೀಲಿ, ಆಮೇಲೆ ಹೆಂಗೆ ಯುಟಿಲೈಸ್ ಮಾಡ್ಕೋತಿದ್ದಾರೆ, ಎಷ್ಟು ಪ್ರೊಡಕ್ಟಿವ್ ಆಗಿರ್ತಾರೆ, ಅದನ್ನೆಲ್ಲ ಕೌಂಟ್ ಮಾಡಿಕೊಂಡು ಈಗ ಹ್ಯಾಪಿನೆಸ್ ಇಂಡೆಕ್ಸ್ ಅನ್ನೋದು ಒಂದು ಗ್ಲೋಬಲ್ ಫೋರಮಲ್ಲಿ ಬರ್ತಾ ಇದೆ. ಹಾಗೆ ಹ್ಯಾಪಿನೆಸ್ ರಿಪೋರ್ಟ್ ಅಂತ ಬರ್ತಾ ಇದೆ. ಈಗ ಎವ್ರಿ ಇಯರು ಹ್ಯಾಪಿನೆಸ್ ರಿಪೋರ್ಟ್ ಅನ್ನೋದನ್ನ ಇದು ಮಾಡ್ತಾರೆ. ಅದರಲ್ಲಿ 146 ಕಂಟ್ರೀಸು ಆ ರಿಪೋರ್ಟಲ್ಲಿ ಅದರಲ್ಲಿ ರ್ಯಾಂಕಿಂಗ್ ಬರುತ್ತೆ. ಈಗ 2022 ನಮ್ಮ ಇಂಡಿಯಾನ ತೊಗೊಂಡ್ರೆ 136th ಪ್ಲೇಸಲ್ಲಿದ್ದೇವೆ ನಾವು 146ಅಲ್ಲಿ. ಸೊ ನಾವು ಹ್ಯಾಪಿನೆಸ್ ಅನ್ನೋದನ್ನ ಸೀರಿಯಸ್ ಆಗಿ ತೊಗೋತಿಲ್ಲ. ಡೆಫಿನೆಟ್ಲಿ ಈ ರಿಪೋರ್ಟಿಂದ ನಾವು ನೋಡ್ತಾ ಇರೋಂಗೆ ನಾವು ಹ್ಯಾಪಿನೆಸ್ ಅನ್ನೋದನ್ನ ಒಂದು ಲೈಫ್ ಪ್ರಿಯಾರಿಟಿನೇ ಮಾಡ್ಕೊತಾ ಇಲ್ಲ. ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರೋ ಒಂದು ಏನಂತೀರ ಲೈಫ್ ಗೋಲ್ ಆಗಬೇಕಾಗಿರೋದು ಇನ್ನೂ ನಾವು ಸೀರಿಯಸ್ ಆಗಿ ತೊಗೋತಿಲ್ಲ. ಅದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಅದನ್ನು ನಾವು ಆ್ಯಸ್ ಎ ಸಿಟಿಸನ್ಸ್ ಅದನ್ನು ಏನಂತೀರ ಅದನ್ನು ಒಂದು ಗೋಲ್ ಮಾಡಿಕೊಂಡು ಅದ್ರ ಹಿಂದೆ ಹೋಗಬೇಕು ಅಂತ ಹೇಳ್ತೀನಿ. ಖಂಡಿತ, ನೀವಾಗಲೇ ಹೇಳ್ತಾ ಇದ್ರಿ ಮಕ್ಳ ಜೀವನ ನೋಡ್ಕೋಬೇಕಾಗತ್ತೆ, ತಮ್ಮ ಖುಷಿ ತಾವು ಮರ್ತೇ ಬಿಡ್ತಾರೆ. ಮಹಿಳೆಯರು ಎಷ್ಟೋ ಜನ ಹೇಳಬೇಕಂದ್ರೆ ಮಕ್ಳ ಖುಷಿಲೇ ತಮ್ಮ ಖುಷಿ ಕಾಣ್ತಾ ಇರ್ತಾರೆ. ಹೌದು ಹೌದು. ಓಕೆ, ನೀವು ಏನು ಹೇಳ್ತೀರಾ ಶ್ರುತಿಯವರು? ಖಂಡಿತವಾಗ್ಲೂ ಅವರ ಒಂದು ಹ್ಯಾಪಿನೆಸ್ನ ಅವರು ಕಂಡ್ಕೊಳ್ಳೋದು ಖಂಡಿತವಾಗ್ಲೂ ಮುಖ್ಯ. ಯಾಕೆಂದ್ರೆ ಜೀವನನೇ ಮುಗ್ದೋಯ್ತು ಇಷ್ಟೇ ಅಂತ ಅನ್ಕೊಂಡಿರ್ತಾರೆ. ಹೌದು, ಯಾಕೆಂದ್ರೆ ಈಗ ಮದ್ವೆ ಆದ್ಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಖಂಡಿತವಾಗ್ಲಿ ಹುಡುಗಂಗಾಗ್ಲಿ ಹುಡುಗಿಗಾಗ್ಲಿ ಜಾಸ್ತಿ ಆಗತ್ತೆ. ಅದ್ರ ಜೊತೆ ಅವ್ರಿಗೆ ಪರ್ಮನೆಂಟ್ ಹ್ಯಾಪಿನೆಸ್ಗೆ ಏನ ಮಾಡ್ತಾ ಇದೀವಿ, ಹೇಗಿದ್ದೀವಿ ಅಂತ ಅವ್ರ ಜೀವನದಲ್ಲಿ ಅವರು ಏನ ಮಾಡ್ತಾ ಇದ್ದಾರೆ ಅಂತ ಗಮನ ಮಾಡಿ ನೋಡ್ಕೊಳ್ಳೋದು ತುಂಬಾ ಮುಖ್ಯ. ಜವಾಬ್ದಾರಿಗಳನ್ನ ಹ್ಯಾಂಡಲ್ ಮಾಡೋದಲ್ದೇನೆ ಅಥವಾ ಮಕ್ಕಳನ್ನ ಬೆಳೆಸೋದಲ್ದೇನೆ, ಕೆರಿಯರ್ ಗ್ರೋತ್ ನೋಡೋದಲ್ದೇನೆ, ಯಾಕೆಂದ್ರೆ ಈ ಹ್ಯಾಪಿ ಆಗಿದ್ರೆ ಅವ್ರು ಯಾವಾಗಲೂ ಇದು ಎಲ್ಲದನ್ನು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು.